ಎಲ್ರಿಗೂ ನಮಸ್ಕಾರ. ನಮ್ಮ RCB IPL 2026 ಫಸ್ಟ್ ಟೀಮ್ ಟು ಕ್ವಾಲಿಫೈ ಪ್ಲೇಆಫ್ಸ್ಗೆ ಫಸ್ಟ್ ಟೀಮ್ ಕ್ವಾಲಿಫೈ ಆಗಿದ್ದು ನಮ್ಮ RCB. ಪಕ್ಕ 100% ಕ್ವಾಲಿಫೈರ್ ಒನ್ ನಾವೇ ಆಡೋದು. ಎದಕ್ಕೆ ಗೊತ್ತೇನ, ನಮ್ಮ ನೆಟ್ ರನ್ ರೇಟ್ ನೋಡ್ರಿ 1 ಐತೆ. ಸ್ಪೆಷಲಿ ನಾ ಇನ್ನೊಂದು ಏನು ಹೇಳ್ಬೇಕಾರ, ಇವತ್ತು ನಮ್ಮ RCB ನಾವು ಗೊತ್ತೈತೆ, ನಮಗೆ ಗೊತ್ತೈತೆ RCB ಗೆದ್ದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ. ಇವತ್ತು RCB ಅವ್ರು ಖುಷಿ ಬಿಡ್ದಿರ್ಲಿ, RCB ಜೋಡಿ ಇನ್ನೊಂದು ಸಮಾಜ ಫುಲ್ ಖುಷಿ ಬಂದತ್ತ. ಅವರು ಇಲ್ಲಿ ಅದಾರ ಕರಿತೀನಿ ಅವ್ರನ್ನ ಹಿಂದಿಡೆ. ಸೊ ಅದು ಅವ್ರು ಬಂದು ಅವ್ರ ಅನಿಸಿಕೆ ಏನಂತ ಹೇಳಿ ಹೋಗೋರು. ಸೊ ಅನ್ಕದಕ್ಕೆ ನಾವು ಕಂಟಿನ್ಯೂ ಮಾಡೋರು ಹಿಂದಿಡೆ ಬಂದು ಜಾಯ್ನ್ ಹಾಕಾರ. ಇವತ್ತು RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಏನ ಇಡೀ IPLದಾಗ ಹೆವಿ ಭಾರಿ ಮ್ಯಾಚ್ ಇತ್ತು. ಒಟ್ಟು ಏನಂದ್ರೆ ಎಲ್ಲರೂ ಹೆವಿ ಎಕ್ಸ್ಪೆಕ್ಟೇಷನ್ ಹೋಗಿದ್ದ ಮ್ಯಾಚ. ಭಾರಿ ಮ್ಯಾಚ್ ಆಕೈತಿ. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಫ್ ದಿ IPL ಅಂತ ಅನ್ಕೊಂಡಿದ್ರು. ಸೊ ಅದ್ರ ಥರ ಆಯ್ತು. ಧರ್ಮಶಾಲೆ ಒಳಗೆ ಇವತ್ತು ಮ್ಯಾಚ್ ಇತ್ತು. ಅದು ಮಧ್ಯಾಹ್ನ ಮ್ಯಾಚ್ ಇತ್ತು. ನಮ್ಮ RCB ಮಧ್ಯಾಹ್ನ ಮ್ಯಾಚ್ ಹೆಚ್ಚಾನ್ಸ್ ಮ್ಯಾಚ್ ಎಲ್ಲ ಸೋತಿತ್ತು. ಈ ಸೀಸನ್ ಆಡಿದ್ದು ಒಂದು ಮಧ್ಯಾಹ್ನ ಮ್ಯಾಚ್ ಸೋತಿತ್ತು. ಸೊ ಒಬ್ಬೊಬ್ರು ಏನು ಅನ್ಕೊಂಡ್ರೆ ಸೋಕಾಲ್ಡ್ ಉಳ್ಕಿ ಟೀಮ ಅವ್ರು ಅನ್ಕೊಂಡ್ರು ಮಧ್ಯಾಹ್ನ ಮ್ಯಾಚ್ ಇದಾಕರ್ತಿ. ಆದ್ರೆ ಹಂಗಿಲ್ಲ, ನಮ್ಮ ಟೀಮ ಬೇರೆ ಥರ ಐತೆ. ನೀವು ಹೇಳ್ತೀನಿ ಅಪ್ಪ ದೇವ, ಈ ರಜತ್ ಪಡಿದಾರ ತಿಲ್ಲೋ ಬೈಲ್ ಬೇರೆ ಅಂದರು ನಾ ಗಾಬ್ರದೆ. ರಜತ್ ಪಡಿದಾರ ನಮ್ಮ ಟೀಮ್ನ ಮೇನ್ ರನ್ ಹೊಡೆದು ಕೊಡ್ತಿದ್ರು. ಏನು ರಜತ್ ಪಡಿದಾರ ಇವತ್ತು ಮ್ಯಾಚ್ನೇ ಇಲ್ಲ, ಏನು ಗತಿ ಅಂತ ಅನ್ಕೊಂಡು ಕೂತಿದ್ವಿ. ಆ ಟೈಮ್ದಾಗ ವೆಂಕಟೇಶ್ ನಾವೆಲ್ಲ ನೋಡ್ಕೋತೀವಿ, ನಾವೆಲ್ಲ ಆಡ್ತೀವಿ. ಯಾರು ಚಿಂತೆ ಮಾಡಕ್ಕೆ ಹೋಗ್ಬಿಡ್ತೆ. ಒಂದು 70+ ಸ್ಕೋರ್ ಯಾವಾಗ ಹೊಡೆದ್ರು ನಂಗೆ ಸಿಟ್ಟು ಬರೋದು. ಒಂದು ಯಾವಾಗ ಅಂದ್ರೆ ವೆಂಕಟೇಶ್ ನಮ್ಗೆ ಗಾಬ್ರಾಕತ್ತೆ ಅಂದ್ರೆ, ವೆಂಕಟೇಶ್ ಬಂದ್ಗಳು ಆಡೋದು ಒಟ್ಟು 10 ಬಾಲಿಗೆ 13, 13 ಬಾಲಿಗೆ 13 ರನ್ನ, 16 ಬಾಲಿಗೆ 16 ಇಷ್ಟ ಆಡ್ತಾರೆ. ಸೊ ಈ ಥರ ನಮಗೆ ಸಿಟ್ಟು ಬರುತ್ತೆ. ಹಿಂಗೆ ಸ್ಲೋ ಆಡ್ತಾರೆ. ಲಾಸ್ಟಿಗೆ ಆಡ್ತಾರೆ 11 ಬಾಲಿಗೆ 33 ರನ್ ಹೊಡೆದಾರ್ತೆ ಹಿಂದಿಗಡೆ. ನಂಬ್ಲಕ್ಕರಾಗತ್ತೆ. ಇಟ್ ಈಸ್ ಅನ್ಇಮ್ಯಾಜಿನೇಬಲ್ ಆ್ಯಂಡ್ ಅನ್ಬಿಲೀವಬಲ್. ನಂಬ್ಲಕ್ಕಾಗಲ್ಲ. ಇವತ್ತು ಹೆಚ್ಚ ನಮ್ಮ RCB ಅವ್ರ ಇನ್ನೊಂದು ಸಮಾಜದವರು ಒಟ್ಟ ಫುಲ್ ಖುಷಿಯಾಗಿ, ಆ ಸಮಾಜದವ್ರು ಯಾರದ್ದು ಗೊತ್ತೈತಿ, ಈ ಸಮಾಜದವ್ರು ಫುಲ್ ಖುಷಿಯಾಗಿದ್ದವ್ರು ಇವತ್ತು. ಇದಕ್ಕಾರ ಇವತ್ತು ಮ್ಯಾಚ್ ಗೆದ್ರೆ ಹೋಪ್ಸ್ ಇತ್ತು, ಅಂದ್ರೆ ಅವ್ರು ಪ್ಲೇಆಫ್ಗೂ ಚಾನ್ಸ್ ಹೆಚ್ಚಾಗಿತ್ತು. ಸೊ ಅದೇ ಥರ ಇವತ್ತು ಅವ್ರ ಮ್ಯಾಚ್ಗೆ ಇದು ನಮ್ಮ RCB ಅವ್ರು ಗೆದ್ದಿದ್ದ ಸೀದಾ ಐತಿ. ಪ್ಲೇಆಫ್ಸ್ಗೂ ಚಾನ್ಸ್ ಹೆಚ್ಚಾಯ್ತು. ಹೆಚ್ಚಾದ ಕೂಡಲೇ ಖುಷಿ ಪಡಬೇಕಲ್ಲ. ಮತ್ತೆ ಐತಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ರ ಇದ್ರಂತ್ರ. ಅಂದ್ರೆ ಈಗ ಒಂದ್ ವೇಳೆ ಪಂಜಾಬ್ದವ್ರು ಏನ್ರಿ ಗೆದ್ದಿದ್ರಂದ್ರೆ, ಗೆಲ್ಲಿಬಿಡ್ರಿ ಗೆದ್ದಿದ್ರಂದ್ರೆ CSK ಹೊರ ಹೋಗಿದ್ರು. ಆದ್ರೆ ಅವ್ರನ್ನ ಸೋಲ್ಸಿ ನಮ್ಮವ್ರು RCB ಅವ್ರು ಗೆದ್ದಿಲ್ಲ. ಈಗ ನಮ್ಮವ್ರು ಟಾಪ್ನಾಗ ಆದ್ರು. ಈಗ ಇವ್ರಿಗೆ ಹಳದಿ ಹೆಂಗೆ ಹೆಲ್ಪ್ ಮಾಡ್ದಂಗೆ ಆತತಿ. ಅವರು ಭಾಳ ಇದು ಮಾಡ್ಲತ್ತಿರು. ಸೊ ಬರೋದು ಎಲ್ಲರಿಗೂ ಒಂದೊಂದು ಟೈಮ್ ಏನಂದ್ರೆ, ಒಂಥರ ನಮ್ಮ ಕಡೆ ಹೆಂಗೈತೆ, ನಮ್ಮ RCB ಅವರು ಭಾಳ ದೊಡ್ಡ ಹೃದಯದವ್ರು. ಅಂದ್ರೆ ಶತ್ರುಗಳಿಗೆ ಹೆಲ್ಪ್ ಮಾಡುವಂಥ ಇವರು ನಮ್ಮವ್ರು. ಅದ್ರ ಸಂಬಂಧ